ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಸಾರಿ ಫ್ರೆಂಡ್ಸ್, ಡೈಲಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ, ಬಟ್ ಕೆಲಸ ಜಾಸ್ತಿ, ಅಡಿಕೆ ಕೆಲಸ. ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೀನಿ, ಅದಕ್ಕೆ ವಾಯ್ಸ್ ಓವರ್ ಕೊಡಲಿಕ್ಕೂ ಕೂಡ ಟೈಮ್ ಇಲ್ಲ. ತುಂಬ ಅಂದರೆ ತುಂಬ ಕೆಲಸ. ಅದರೊಳಗಡೆ ಈ ಗಾರ್ಡನ್ ವಿಡಿಯೋ ತೊಗೊಂಡಿದ್ದೀನಿ ನೋಡಿ. ನಾನು ಸೊಪ್ಪಿನ ಬೀಜ ತೊಳೆದಿದ್ದೆ ಅಲ್ವಾ, ಆ ಸೊಪ್ಪಿನ ಬೀಜ ಸ್ವಲ್ಪ ಮೊಳಕೆ ಆಗಿದೆ, ಎಷ್ಟು ಚೆನ್ನಾಗಿದೆ. ಮತ್ತು ಟೊಮೊಟೊ ಬಿಟ್ಟಿದೆ ಅಂತಂದರೆ ನೋಡಲಿಕ್ಕೆ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ಟೊಮೊಟೊ. ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆದಷ್ಟು ಕಮೆಂಟ್ ಹಾಕಿ. ನೀವೆಷ್ಟು ಪ್ರೀತಿ ಪ್ರೋತ್ಸಾಹ ತೋರಿಸ್ತೀರೋ ಅಷ್ಟು ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಇನ್ಸ್ಪಿರೇಷನ್ ಥರನೇ ಆಗುತ್ತೆ. ನೋಡಿ, ಇದು ಟೊಮೊಟೊ ನಾನು ಸ್ಟಾರ್ಟಿಂಗಿಂದನೂ ನಾನು ಗಾರ್ಡನ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೇ ಬಂದಿದ್ದೀನಿ. ಮನೆಯಲ್ಲಿ ನಾವು ಟೊಮೊಟೊ ತರ್ತೀವಲ್ವ, ಕೊಳ್ತೋಗಿರ್ತಾವಲ್ವ ಟೊಮೊಟೊ, ಅದ್ರದ್ದು ಸೀಡ್ಸ್ ಅದನ್ನು ತಂದುಬಿಟ್ಟು ಗಾರ್ಡನಲ್ಲಿ ಹಾಕಿರೋದು. ಅದರಿಂದ ಬೆಳೆದಿರೋ ಅಂಥ ಟೊಮೊಟೊ ಗಿಡಗಳಿದು. ನೋಡಿ, ನಾನು ಯಾವುದೇ ಔಷಧಿ ಹೊಡೆದಿಲ್ಲ, ಏನೂ ಹಾಕಿಲ್ಲ. ಗೊಬ್ಬರ ಮಾತ್ರ ನಾಟಿ ಗೊಬ್ಬರ ಅಂದರೆ ನಮ್ಮ ಮನೇಲಿ ಅಡಿಕೆ ಸುಸಿಗೆ ಅಂತೇಳಿ ತಂದಿದ್ದು ಗೊಬ್ಬರ ಇತ್ತು. ಅದನ್ನು ಸ್ವಲ್ಪ ಬುಡಕ್ಕೆ ಕುಕ್ಬಿಟ್ಟು ಹಾಕಿದ್ವು ಅಷ್ಟೇ. ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ ಅಂತಂದರೆ ನೋಡಲಿಕ್ಕೇ ಖುಷಿ ಆಗುತ್ತೆ. ಬಟ್ ಕಷ್ಟಪಟ್ಟು ಏನೊಂದು ಮಾಡಿದ್ರೂ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕಿದೆ ಉದಾಹರಣೆ. ನೋಡಿ, ಹುರುಳಿ ಗಿಡ ಅಂತೂ ಎಷ್ಟು ಕಾಯಿ ಬಿಟ್ಟಿದ್ದಾವೆ ಅಂತಂದರೆ, ನನಗೀಗ ಅಡಿಕೆ ಕೆಲಸಕ್ಕೆ ಎಲ್ಲ ಆಳುಗಳು ಬಂದ್ರಲ್ವಾ, ತುಂಬ ಅಂದರೆ ತುಂಬ, ಮಿನಿಮಮ್ ಅಂದರೂ ಒಂದು 4 ಅಷ್ಟು ಚಿಕ್ಕ ಗಿಡಗಳಲ್ಲಿ ಒಂದು 4 kg ಹುರುಳಿಕಾಯಿ ಆದರೂ ಅಂತೂ ಸಿಕ್ಕಿದೆ. ಬಟ್ ಒಂದೇ ದಿನ ಸಿಕ್ಕಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಕುಯ್ಕೊಳ್ತಾ ಇರ್ತೀನಲ್ವ, ಹಾಗೆ. ನೋಡಿ ಟೊಮೊಟೊ ನೋಡಿ, ದ್ರಾಕ್ಷಿ ಬಿಟ್ಟಿದೆ. ನಾನು ಏನೂ ಒಂದು ಗೊಬ್ಬರ ಹಾಕಿಲ್ಲ, ನಿಜವಾಗ್ಲೂ ಪ್ರಾಮಿಸು. ನಾನು ಏನೇ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ರು ನಾನು ತೋರಿಸಿದ್ದೀನಿ ನಿಮ್ಮ ಹತ್ರ. ಔಷಧಿ ಆಗಲಿ, ಕೆಲವು ಈಗ ತೋಟಗಳಲ್ಲೆಲ್ಲ ಬೆಳಿಬೇಕಂತ ಅಂದರೆ ಹುಳಗಳು ಅದು ಇದು ಕಳೆನಾಶಕ ಅಂಥದ್ದು ಇಂಥದ್ದು ಅಂತೇಳ್ಬಿಟ್ಟು ಹುಳ ಸಾಯಲಿಕ್ಕೆ ಮತ್ತು ಏನು ರೋಗ ಬರ್ದಂಗಿರಲಿ ಅಂತೇಳ್ಬಿಟ್ಟು ತುಂಬ ಕೆಮಿಕಲ್ಲು ಎಲ್ಲ ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡ್ತಾರೆ. ನಾನು ಏನೂ ಮಾಡಿಲ್ಲ. ನೋಡಿ, ಸುಮ್ಮನೆ ಗಾರ್ಡನಲ್ಲಿ ಸೀಡ್ಸ್ ಹಾಕಿದ್ದೆ, ಸಸಿ ಹುಟ್ಟಿದ್ದವನು ಸ್ವಲ್ಪ ಜಾಗ ಮಾಡಿ ಅವಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಸ್ಪೇಸಸ್. ಅದೂ ತುಂಬ ಅಂದರೆ ತುಂಬ ಹತ್ತತ್ರ ಆಗಿದೆ. ಬಟ್ ಅದು ನಮ್ಗೆ ಹಾಕೋದೇನು ಐಡಿಯಾ ಇಲ್ಲ, ನಾವೇನು ತೋಟದವರಲ್ಲ ಏನಲ್ಲ. ಬಟ್ ಒಂದು ಅಂದಾಜು ಮೇಲೆ ಹಾಕಿ ಕಟ್ಟಿದ್ದೀವಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿ ನೋಡಿ. ನೀವೇ ಒಂದು ಕಮೆಂಟ್ ಹಾಕಿ ಯಾವ ಥರ ಬಿಟ್ಟಿದ್ದಾವೆ ಟೊಮೊಟೊ ಅಂತ. ಪ್ಲೀಸ್ ಖಂಡಿತ ಕಮೆಂಟ್ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸೊಪ್ಪಿನ ಬೀಜ ತೊಳೆದಿದ್ದೆ ನಾನು, ಅದನ್ನು ವೀಡಿಯೋ ಶೇರ್ ಮಾಡಿದ್ದೀನಿ ಓದ್ ವೀಡಿಯೋದಲ್ಲಿ. ನಾನು ಅದನ್ನು ಲಿಂಕ್ ಹಾಕಿರ್ತೀನಿ ನೋಡಿ. ಸೊಪ್ಪಿನ ಬೀಜನ ಏನು ಎಮ್ಸೆಂಡ್ ಜೊತೆ ಮಿಕ್ಸ್ ಮಾಡಿಬಿಟ್ಟು, ದಂಟಿನ ಸೊಪ್ಪಿನ ಬೀಜ ಇದು. ನಾನು ಅಂದ್ಕೊಂಡಿದ್ದೆ ಒಂದು 10 days ಮೇಲೆ ಬರಬೇಕೇನೋ ಸೊಪ್ಪಿನ ಬೀಜ ಬರಲಿಕ್ಕೆ ಅಂತ. ಒಂದು 5 daysಗೆಲ್ಲ ಮೊಳಕೆ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾಕೆ ಮಾಡ್ಕೋಬಾರ್ದು? ಜಾಗ ಇದ್ದರೆ ಖಂಡಿತ ನಾವೇನಾದ್ರೂ ಮನೆಗೆ ಓನಾಗಿ ತರಕಾರಿ, ಸೊಪ್ಪು, ಕೊತ್ತಂಬರಿ ಹಾಕೊಂಡಿದ್ದೆ ನಾನು. ವಿಡಿಯೋಗಳಲ್ಲಿ ನನ್ನ ವೀಡಿಯೋಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿತ್ತು. ಈಗ ನೋಡಿ, ಹುರುಳಿಕಾಯಿ ಬೀಜನೂ ಅಷ್ಟೇ 4 ಗುಣಿ ಹುರುಳಿಕಾಯಿ ಹಾಕೊಂಡಿದ್ದು. ಬಟ್ ಎಲ್ಲರೂ ಮಾಡಲಿಕ್ಕಾಗಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ನಾನು ಫ್ರೀ ಆಗಿದ್ದೀನಿ ಅಂತ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ಹುಟ್ಟಿದೆ ಸೊಪ್ಪಿನ ಬೀಜ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಕೆಲ್ಸಕ್ಕೆ ಬಂದವರೆಲ್ಲ ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡಿದ್ದೀರಾ ಅಂತಾರೆ. ನೋಡಿ, ಮರ್ಗೆಣ್ಸ್ ಎಲ್ಲ ಹಾಕಿದ್ರಲ್ಲ ನಮ್ಮ ಮನೆಯವರು, ಎಷ್ಟು ಚೆನ್ನಾಗಾಗಿದೆ. ಅದು ಪೈಪು ನೀರು ಹಾಕ್ತಾ ಇದ್ನಲ್ವಾ ಗಿಡಗಳಿಗೆ, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಣ. ಹೆಂಗೂ ನೀರು ಹಾಕೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಗುಳಿ ಏನೂ ಮಾಡಿಲ್ಲ ನೀರು ಹಾಕ್ಲಿಕ್ಕೆ, ಸುಮ್ಮನೆ ಹೊರ್ಕೊಂಡು ಹೋಗುತ್ತೆ. ಆಮೇಲೆ ನಿಂತ್ಕೊಂಡು ಬಿಡಬೇಕು ಎಲ್ಲ ಅವಕ್ಕೂ. ಸ್ವಲ್ಪ ಗುಳಿ ಮಾಡಿಬಿಟ್ಟು ನೀರು ಬಿಡಲಿಕ್ಕೆಲ್ಲ ಟೈಮ್ ಸಿಗ್ತಾಯಿಲ್ಲ. ನೋಡಿ, ಇದು ನೋಡಿ ಮೆಣಸಿನ್ಕಾಯಿ. ಇದು ಏನು ಮೆಣಸಿನ್ಕಾಯಿ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಕಡೆ ಈ ಥರ ಮೆಣಸಿನ್ಕಾಯಿ ಏನು ಹೆಚ್ಚಿಗೆ ಯೂಸ್ ಇಲ್ಲ. ಬಟ್ ನಮ್ಮನೆ ಗುರುಪ್ರವೇಶಕ್ಕೆ ತಂದಿದ್ದು ಅಂತ ನಾನು ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಎಷ್ಟು, ಒಂದು ಚೂರು ಖಾರ ಇಲ್ಲ ಫ್ರೆಂಡ್ಸ್, ಒಂದು ಚೂರು ಖಾರ ಇಲ್ಲ. ನಾನು ಮೊನ್ನೆ ತರಕಾರಿ ಪಲ್ಯಕ್ಕೆ ಎಲ್ಲ ಹೆಚ್ಚಿಬಿಟ್ಟು ಹಾಕಿದ್ದೆ ನೋಡೋಣ ಅಂತ, ಒಂದು ಚೂರು ಖಾರ ಇಲ್ಲ. ಟೊಮೊಟೊ ಬರುತ್ತಲ್ವ, ಟೊಮೊಟೊ ಕಾಯಿ ಹೆಚ್ಚಿಬಿಟ್ಟು ನಾವು ಪಲ್ಯ ಮಾಡ್ತೀವಲ್ಲ, ಆ ಥರ ಇರುತ್ತೆ. ತುಂಬ ಅಂದರೆ ತುಂಬ. ಆಮೇಲೆ ಏನು ಗೊತ್ತಾ, ಫ್ಲೇವರ್ ತುಂಬ ಚೆನ್ನಾಗಿದೆ. ಮೆಣಸಿನ್ಕಾಯಿ ಫ್ಲೇವರು ಎಷ್ಟು ಚೆನ್ನಾಗಿದೆ ಅಂತಂದರೆ, ಪಲ್ಯ ತಿಂತಿದ್ರೆ ನಿಜ ಅದೇನೋ ಒಂಥರ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಇದೇನು ಮೆಣಸಿನ್ಕಾಯಿ ಅಂತ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ. ತುಂಬ ಗಿಡಗಳು ಹುಟ್ಟಿದೆ. ಪೂರ್ತಿ ನನ್ನ ಗಾರ್ಡನಲ್ಲಿ ಹುಟ್ಟಿರೋ ಮೆಣಸಿನ ಗಿಡ ಎಲ್ಲ ಇದೇನೆ. ಬೇರೆ ಮಾಮೂಲಿ ಖಾರದ ಮೆಣಸಿನ್ಕಾಯಿ ಗಿಡ ಒಂದು ಹುಟ್ಟಿಲ್ಲ. ಅದೂ ಬೀಜ ಎಸ್ತಿದೆ. ಬಟ್ ಸಸಿಗಳಿದೆ ಕೆಲವೊಂದು ಗಿಡದ ಬುಡದಲ್ಲಿ. ಬಟ್ ಅವಿನ್ನೂ ಚಿಕ್ಕ ಸಸಿ, ಅದು ಮೋಸ್ಟ್ಲಿ ಖಾರದ ಮೆಣಸಿನ್ಕಾಯೇ ಇರ್ಬೋದು. ನೋಡೋಣ, ಅದನ್ನು ಹಾಕಿದ್ಮೇಲೆ ಗೊತ್ತಾಗುತ್ತದೆ ಯಾವ ಥರ ಅಂತ. ನೋಡಿ, ಪಪ್ಪಾಯ ಎಷ್ಟಿಷ್ಟ ಪಪ್ಪಾಯ ಬಿಟ್ಟಿದ್ದಾವೆ ನೋಡಿ. ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು.
ನೋಡಿ ಪಪ್ಪಾಯ ಗಿಡ ಎಷ್ಟು ಚೆನ್ನಾಗಿ ಹೂವು ಆಗಿದೆ. ಬಟ್ ಇನ್ನೂ ಕಾಯಿ ಒಂದು ಹಣ್ಣಾಗಿಲ್ಲ, ಕಾಯಿ ಬಿಟ್ಟಿದೆ, ಬಲ್ತಿಲ್ಲ ಇನ್ನು ಕಾಯಿ. ನಮ್ಮದು ಸುತ್ತ ಎಲ್ಲ ಅಡಿಕೆ ಬಿಸ್ನೆಸ್ ನಡೀತಾ ಇದೆ. ಹಾಗಾಗಿ ಅಡಿಕೆನೂ ತೋರಿಸ್ತೀನಿ ನೋಡಿ. ಎಲ್ಲ ಬೇಯಿಸಿ ಒಣಗಾಕಿದ್ದಾರೆ ನೋಡಿ. ರಾಗಿ ಪೈರೆಲ್ಲ ನೋಡಿ, ರಾಗಿ ಪೈರು ಹಾಕಿದ್ದೆ ಅಲ್ವಾ, ಎಲ್ಲ ಒಡೆ ಆಗಿದೆ. ಅಂದರೆ ಒಡೆ ಅಂತ ಅಂದರೆ ನಮ್ಮ ಕಡೆ ಎಲ್ಲ ರಾಗಿ ತೆನೆ ಬಿಡಲಿಕ್ಕೆ, ಅಮ್ಮನ ಮನೆ ಕಡೆ ಒಡೆ ಅಂತ ಅಂದರೆ ತೆನೆ ಬಿಟ್ಟಿದೆ ಅಂತ ಹೇಳ್ತಾರೆ, ಒಡೆ ಆಗಿದೆ ಅಂತ. ರಾಗಿ ತೆನೆಗಳೆಲ್ಲ ಈ ಥರ ತೆನೆ ಆಗ್ತಾ ಇದೆ ಒಂದೊಂದೇ. ತುಂಬ ಖುಷಿಯಾಗುತ್ತೆ ರಾಗಿ ಪೈರು ನೋಡಿದ್ರೆ. ಚೆನ್ನಾಗಿ ಬಂದಿದೆ ರಾಗಿ ಪೈರು. ಬಟ್ ನಮ್ಮನೆಯವ್ರು ಹೇಳ್ತಿರ್ತಾರೆ ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂತ. ಬಟ್ ಸಾಕು, ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಖುಷಿ ಆಯಿತು ರಾಗಿ ಪೈರು ನೋಡಿ. 2 ಹತ್ರ ಹಾಕಿದ್ದೀನಿ ಸೊಪ್ಪಿನ ಬೀಜ. ಇದು ಸ್ವಲ್ಪ ಸುಮಾರು ಹುಟ್ಟಿದೆ, ಪರವಾಗಿಲ್ಲ. ತೆಳ್ಳಗೆ ಹುಟ್ಟಿದ್ರೆ ಸ್ವಲ್ಪ ಕಡ್ಡಿ ಬೋಗುವಾಗಿ ಬರುತ್ತೆ, ದಪ್ಪ ಬರುತ್ತೆ ಅಂತ ಹೇಳಿ ತೆಳ್ಳಗೆ ಹುಟ್ಟಿರೋದು ಅನುಕೂಲನೇ. ಏನು ಹೆವಿ ದಟ್ಟಕ್ಕೆ ಹುಟ್ಟಿದ್ರೆ ಅಷ್ಟು ಕಡ್ಡಿ ಇದಾಗಿ ಬರೋಲ್ಲ, ಸೊಲೆ ಆದಂಗೆ ಆಗ್ಬಿಡುತ್ತೆ, ಸಾದ್ರೆ ಆದಂಗೆ ಆಗುತ್ತೆ. ಬಟ್ ಪರವಾಗಿಲ್ಲ, ಸಾಕು, ಅಷ್ಟು ದಟ್ಟಕ್ಕೆ ಬಂದಿದೆ ಅಲ್ಲ, ಏನು ಪರವಾಗಿಲ್ಲ ಅಂತ ಅನ್ನಿಸ್ತು. ಚೆನ್ನಾಗಿ ಬಂದಿದೆ, ಫಸ್ಟ್ ಟೈಮ್ ಮಾಡಿರೋದಲ್ವಾ, ತುಂಬ ಖುಷಿ ಆಯಿತು. ನೋಡಿದ್ರೆ ಮೆಣಸಿನ ಗಿಡ ಅಲ್ಲೊಂದು ಇತ್ತಲ್ಲ, ಅದೂ ಅದೇ, ಎಲ್ಲ ಅದೇ ನೋಡಿ. ಇಲ್ಲಿ ಎಲ್ಲ ಇದ್ದಾವೆ ಮೆಣಸಿನ ಗಿಡಗಳು ನೋಡಿ. ಇಲ್ಲೆಲ್ಲ ನೋಡಿ ಅಡಿಕೆ ಎಲ್ಲ ಬೇಯಿಸಿ ಒಣಗಾಕಿದ್ದಾರೆ. ನನ್ನ ಓದ್ ವಿಡಿಯೋದಲ್ಲಿ ನೋಡಿರ್ತೀರಾ, ಅಡಿಕೆ ಬೇಯಿಸಿರೋ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ. ಇದು ಉಂಡೆ ಅಂತ ಹೇಳ್ತಾರೆ, ಉಂಡೆ ಅಡಿಕೆ ಎಲ್ಲ ಬೇಯಿಸಿ ಒಣಗಾಕಿದ್ದಾರೆ. ಬಟ್ ಬಿಸಿಲೇ ಇಲ್ಲ, ತುಂಬ ಮೋಡ ಆಗಿದೆ, ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಕಾಯಿ ಪರ್ಚೇಸ್ ಮಾಡ್ತಾ ಇರೋದು ನಮ್ಮ ಮನೆಯವರು. ಸ್ವಲ್ಪ ಇನ್ನೂ ಭಾನುವಾರದವರೆಗೂ ಏನೋ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು, ಮತ್ತು ವೆದರು ಕೂಡ ತೋರಿಸ್ತಾ ಇದೆ. ಹಾಗಾಗಿ ಅಡಿಕೆ ನಿಲ್ಲಿಸಿದ್ದಾರೆ. ಮತ್ತು ಸೋಮವಾರದಿಂದ ಅಡಿಕೆ ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಡಿಕೆ ಮಿಷನ್ ಬರುತ್ತೆ ಕ್ಲೀನ್ ಮಾಡಲಿಕ್ಕೆ. ನೋಡಿ ಅಡಿಕೆ ಕಲ್ಲರ್ ಯಾವ ಥರ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ, ಬೇರೆ ವಿಡಿಯೋವೊಂದಿಗೆ ಬರ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ನನ್ನ ಮೇಲೆ ಸದಾ ಇರಲಿ. ಖಂಡಿತ ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಮೊದಲು ಬರುತ್ತೆ ನೋಡಿ. ಅಡಿಕೆ ಎಲ್ಲ ಈ ಥರ ಬೇಯಿಸಿ ಒಣಗಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.